ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಒಳ್ಳೆ ಹೇರ್ ಮಾಸ್ಕನ್ನು ತೆಗೆದುಕೊಂಡು ಬಂದಿದ್ದೀನಿ. ಹೌದು ಫ್ರೆಂಡ್ಸ್, ಕೇವಲ ಕರಿಬೇವು ಹಾಗೂ ತುಳಸಿ ಎಲೆಗಳಿಂದ ಹೇರ್ ಮಾಸ್ಕನ್ನು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಹೇರ್ ಮಾಸ್ಕ್ ತುಂಬ ಅಂದರೆ ತುಂಬಾ ಈಸಿ ಆಗಿದೆ. ಯಾರಾದ್ರೂ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು. ತುಂಬ ಚೆನ್ನಾಗಿ ನಮ್ಮ ಹೇರ್ ಗ್ರೋತನ್ನು ಮಾಡ್ಕೋಬೋದು. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲನೇದಾಗಿ ತಗೊಳ್ತಾ ಇದ್ದೀನಿ ತುಳಸಿ. ಆರೋಗ್ಯಕ್ಕೆ ಅಷ್ಟೇ ಅಲ್ಲದೆ ಇದು ಆಧ್ಯಾತ್ಮಿಕವಾಗಿಯೂ ಕೂಡ ತುಂಬ ಪ್ರಯೋಜನವನ್ನು ಪಡ್ಕೊಂಡಿದೆ. ಇದನ್ನು ಕೆಮ್ಮು ದೂರ ಮಾಡ್ಕೋಬೇಕಂದ್ರೆ ಇದನ್ನು ನಾವು ಬಳಸ್ತಾ ಇರ್ತೀವಿ. ಶೀತ ಇರ್ಬೋದು, ಜ್ವರ ಇರ್ಬೋದು, ನಮ್ಮ ತುಂಬ ಸ್ಟ್ರೆಸ್ ಆಗಿರ್ತೀವಿ, ಅದರಿಂದನೂ ಕೂಡ ಇದನ್ನು ನಿವಾರಣೆ ಮಾಡ್ಕೋಬೋದು. ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸಲಿಕ್ಕೆ ಇದು ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ. ಹಾಗೆ ಜೀರ್ಣಕ್ರಿಯೆಯನ್ನು ಕೂಡ ಇದು ಸುಧಾರಿಸುತ್ತೆ. ಹಾಗೆಯೇ ಕೆಲವೊಬ್ಬರು ಬಾಯಿ ದುರ್ವಾಸನೆ ಬರ್ತಾ ಇರುತ್ತೆ, ಅದನ್ನು ಕೂಡ ದೂರ ಮಾಡ್ಕೊಳ್ಳೋಕ್ಕೆ ನಾವು ಈ ತುಳಸಿ ಎಲೆಗಳನ್ನು ನಾವು ಉಪಯೋಗಿಸ್ತೀವಿ. ಹಾಗೆ ನಾವು ಪೂಜೆಗೆ ಅಂತ ಕೂಡ ನಾವು ತುಳಸಿ ಎಲೆಗಳನ್ನು ನಾವು ಬಳಸ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಇವತ್ತು ನಾವು ಹೇರ್ ಗ್ರೋತನ್ನು ಮಾಡ್ಕೊಳ್ಳೋಕ್ಕೆ ಹೇಗೆ ನಾವು ತುಳಸಿ ಎಲೆಗಳು ನಮಗೆ ಯೂಸ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ತುಳಸಿ ಎಲೆಗಳು ತುಂಬ ಪ್ರಭಾವಕಾರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಹೇರ್ಸ್ಗೆ ಅಂತಲೇ ಹೇಳ್ಬೋದು. ಏಕೆಂದರೆ ಕೂದಲು ಉದುರೋದನ್ನು ಸಂಪೂರ್ಣವಾಗಿ ತಡೆಗಟ್ಟುವ ಶಕ್ತಿ ಇದರಲ್ಲಿದೆ. ಹಾಗೆ ಕೂದಲುಗಳು ಬುಡದಿಂದನೇ ತುಂಡಾಗ್ತಾ ಇರುತ್ತೆ, ಅದನ್ನು ಕೂಡ ಕಂಟ್ರೋಲ್ ಮಾಡಿ ನಮ್ಮ ಕೂದಲು ಬೆಳವಣಿಗೆಗೆ ತುಂಬ ಅಂದರೆ ತುಂಬ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆಯೇ ಈ ತುಳಸಿಯ ಪೇಸ್ಟನ್ನಾಗಲಿ ಹಚ್ಕೋಬೋದು. ಇಲ್ಲ ಅಂತಂದರೆ ನಾವು ಎಣ್ಣೆಯನ್ನು ಕೂಡ ಮಾಡಿ ಹಚ್ಕೊಳ್ತಾ ಬರೋದ್ರಿಂದ ನೆತ್ತಿಯನ್ನು ಕೂಡ ಸ್ವಚ್ಛವಾಗಿಡುವ ಕೆಲಸವನ್ನು ಇದು ಮಾಡುತ್ತೆ. ಯಾಕೆಂದರೆ ಇದರಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಇರೋದ್ರಿಂದ ನಮ್ಮ ನೆತ್ತಿಯ ಕೊಳಕನ್ನು ತೆಗೆದು ಹಾಕುತ್ತೆ ಈ ತುಳಸಿ. ಹಾಗೆಯೇ ನಾನು ಫ್ರೆಶ್ ಆಗಿರುವಂಥ ಕರಿಬೇವನ್ನು ಕೂಡ ತಗೊಂಡಿದ್ದೀನಿ. ಕರಿಬೇವಿನ ಎಲೆಗಳ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ಕರಿಬೇವಿನ ಎಲೆಗಳು ತಲೆ ಕೂದಲಿಗೆ ತುಂಬ ಅಂದರೆ ತುಂಬ ಒಳ್ಳೆಯ ಪ್ರಭಾವಗಳನ್ನು ಬೀರುತ್ತೆ. ಹಾಗೆ ಹಿಂದಿನಿಂದಲೂ ಕೂಡ ಜನರು ತಲೆ ಕೂದಲಿನ ಹಲವಾರು ಸಮಸ್ಯೆಗಳಿಗೆ ಕರಿಬೇವಿನ ಎಲೆಗಳನ್ನು ಬಳಸ್ತಾನೆ ಬಂದಿದ್ದಾರೆ. ಏಕೆಂದರೆ ಇದರಲ್ಲಿ ಬೀಟಾ ಕ್ಯಾರೋಟಿನ್ ಮತ್ತು ಪ್ರೋಟೀನ್ ಅಪಾರವಾಗಿರುತ್ತೆ. ಕರಿಬೇವಿನ ಎಲೆಗಳಲ್ಲಿ ತಲೆ ಕೂದಲು ಉದುರದಂತೆ ಕಾಪಾಡುವ ಶಕ್ತಿ ಇದರಲ್ಲಿದೆ, ಕರಿಬೇವಲ್ಲಿದೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ತುಳಸಿ ಎಲೆಗಳನ್ನು ಹಾಗೂ ಕರಿಬೇವನ್ನು ತೊಳೆದುಕೊಂಡು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಡಸ್ಟ್ ಇರುತ್ತೆ ಅಂತ ಕ್ಲೀನಾಗಿ ತೊಳೆದುಕೊಂಡು ಇಟ್ಕೊಂಡಿದ್ದೀನಿ. ಒಂದು ಬೌಲ್ ಆಗುವಷ್ಟು ಕರಿಬೇವನ್ನು ತೆಗೆದುಕೊಂಡಿದ್ದೀನಿ, ಒಂದು ಬೌಲ್ ಆಗುವಷ್ಟು ತುಳಸಿ ಎಲೆಗಳನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ನಾನು ಕೊಬ್ಬರಿ ಎಣ್ಣೆಯನ್ನು ಕೂಡ ತಗೊಂಡಿದ್ದೀನಿ. ಈ ಕರಿಬೇವಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ತುಂಬ ಅಂದರೆ ತುಂಬ ಇದೆ. ಹಾಗೆ ನೆತ್ತಿಯ ಭಾಗಕ್ಕೆ ಸಾಕಷ್ಟು ಪೌಷ್ಟಿಕಾಂಶಗಳನ್ನು ಇದು ಕೊಡುತ್ತೆ. ಇದು ತಲೆ ಕೂದಲು ಇದರಿಂದ ಅತ್ಯಂತ ಪರಿಣಾಮಕಾರಿಯಾಗಿ ಬೆಳವಣಿಗೆ ಕಾಣುತ್ತೆ ಮತ್ತು ತಲೆ ಕೂದಲಿನ ಸಮಸ್ಯೆಗಳು ದೂರವಾಗುತ್ತೆ. ಈ ಮೂರು ಪದಾರ್ಥಗಳು ಕೂಡ ಹಾಗೇನೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ. ನಮ್ಮ ಹೇರ್ಸ್ ಗ್ರೋತ್ ಆಗಬೇಕು ಅಂತಂದರೆ ನಾವು ಈ ಥರನೇ ನಾವು ಪೇಸ್ಟ್ ಮಾಡಿ ಹಚ್ಕೊಳ್ಳೋದ್ರಿಂದ ನಮ್ಮ ಹೇರ್ಸ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಹೇರ್ಸು ಬ್ಲ್ಯಾಕ್ ಆಗಬೇಕು ಅಂತಂದರೆ ನಾವು ಈ ಥರ ಪೇಸ್ಟ್ ಮಾಡಿ ಹಚ್ಕೋಬೋದು. ಕೂದಲು ಬಿಳಿಯಾಗಿರುತ್ತೆ, ಅದನ್ನು ಕೂಡ ಕಂಟ್ರೋಲ್ ಮಾಡಿ ಕೂದಲು ಬ್ಲ್ಯಾಕ್ ಆಗಿ ಇಡೋಕ್ಕೆ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಮೂರು ಪದಾರ್ಥಗಳು ಕೂಡ ಹಾಗೆಯೇ ತುಂಬ ಪವರ್ಫುಲ್ ಆಗಿರೋ ಪದಾರ್ಥಗಳು ಇವು. ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ತುಳಸಿ ಎಲೆಗಳನ್ನು ತೆಗೆದುಕೊಂಡಿದ್ದೀನಿ. ಹಾಗೆಯೇ ಒಂದು ಬೌಲ್ ಆಗುವಷ್ಟು ಕರಿಬೇವನ್ನು ಕೂಡ ಇದಕ್ಕೆ ತಗೊಳ್ತಾ ಇದ್ದೀನಿ. ಈ ಕರಿಬೇವು ಸದಾಕಾಲ ನಮ್ಮ ಹೇರ್ಸನ್ನು ಬ್ಲ್ಯಾಕ್ ಆಗಿ ಇಡುತ್ತೆ. ಎಷ್ಟೇ ವಯಸ್ಸಾದ್ರೂ ಕೂಡ ನಮ್ಮ ಕೂದಲು ಕಪ್ಪಾಗಿರಬೇಕು ಅಂತಂದರೆ ನಾವು ಪದೇ ಪದೇ ಕರಿಬೇವನ್ನು ಬಳಸ್ತಾ ಬರೋದ್ರಿಂದ ನಮ್ಮ ಹೇರ್ಸು ಯಾವಾಗಲೂ ಕೂಡ ಬ್ಲ್ಯಾಕ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ಬೌಲ್ನಷ್ಟು ನಾನು ಕರಿಬೇವನ್ನು ಕೂಡ ತಗೊಂಡಿದ್ದೀನಿ. ಹಾಗೆ ಒಂದು ಬೌಲ್ನಷ್ಟು ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹೀಗೆ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ತರಿತರಿಯಾಗಿ ಬೇಡ, ಯಾಕೆಂದರೆ ನುಣ್ಣಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಚ್ಕೊಳ್ಳೋಕ್ಕೆ ಅಂತ ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಾದರೂ ಅಪ್ಲೈ ಮಾಡ್ಬೋದು, ಇಲ್ಲ ಅಂತಂದರೆ ನಾವು ಅದನ್ನು ಶೋಧಿಸ್ಕೊಂಡು ಕೂಡ ಅಪ್ಲೈ ಮಾಡ್ಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಪೇಸ್ಟು. ಈ ಪೇಸ್ಟನ್ನು ಹಚ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬ್ಲ್ಯಾಕೇ ಆಗುತ್ತೆ ಹೇರ್ಸು, ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ತುಳಸಿ ಇರ್ಬೋದು, ಹಾಗೆ ಕರಿಬೇವು ಇರ್ಬೋದು, ತುಂಬ ಪವರ್ಫುಲ್ ಆಗಿ ಕೆಲಸ ಮಾಡುತ್ತವೆ ನಮ್ಮ ಹೇರ್ಸ್ಗೆ. ಹೇರ್ ಗ್ರೋತು ತುಂಬ ಚೆನ್ನಾಗಿ ಇಡುತ್ತೆ, ಹೇರ್ ಫಾಲು ಕಡಿಮೆ ಮಾಡುತ್ತೆ, ಹೊಟ್ಟು ಕೂಡ ನಿವಾರಣೆ ಮಾಡುತ್ತೆ. ಹಾಗೆ ಕೂದಲು ಬುಡದಿಂದ ತುಂಡಾಗುವುದನ್ನು ಕೂಡ ಇದು ಕಡಿಮೆ ಮಾಡೋ ಶಕ್ತಿ ಇದರಲ್ಲಿದೆ. ತುಂಬ ಪವರ್ಫುಲ್ ಆಗಿರುವ ಈ ರೆಮಿಡಿನ ನಾವು ಮಾಡ್ಕೊಳ್ತಾ ಬರೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆ ಸ್ಪ್ಲಿಟ್ ಎಂಡ್ ಕಡಿಮೆ ಮಾಡುತ್ತೆ, ಹೊಟ್ಟು ಕೂಡ ನಿವಾರಣೆ ಮಾಡುತ್ತೆ, ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ನೀವು ನುಣ್ಣಿಗೆ ರುಬ್ಕೊಂಡು ಹಾಗೆ ಕೂಡ ಪೇಸ್ಟನ್ನು ನಾವು ಹಚ್ಕೋಬಹುದು. ಇಲ್ಲ ಅಂತಂದರೆ ನಾವು ಹೀಗೆ ಶೋಧಿಸ್ಕೊಂಡು ಇದರ ರಸವನ್ನು ಮಾತ್ರ ನಾವು ಹಚ್ಕೋಬಹುದು. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗಬೇಕು ಅಂತಂದರೆ ನಾವು ಹೀಗೆ ಮಾಡ್ಕೋಬೇಕಾಗುತ್ತೆ. ತುಳಸಿ ಎಲೆಗಳಾಗಿರ್ಬೋದು, ಕರಿಬೇವಾಗಿರ್ಬೋದು, ತುಂಬ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಹೇರ್ಸ್ಗೆ. ಒಂದು ಚಿಕ್ಕ ಏಜ್ಗೆ ಹೇರ್ಸ್ ಎಲ್ಲ ವೈಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ವೈಟ್ ಹೇರ್ಸನ್ನು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ನಾವು ಇದೇ ಥರನೇ ನಾವು ಪೇಸ್ಟ್ ಮಾಡಿಕೊಂಡು ಪದೇ ಪದೇ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಹೇರ್ಸು ಎಷ್ಟೇ ವೈಟ್ ಆದ್ರೂ ಕೂಡ ಬ್ಲ್ಯಾಕ್ ಆಗೋ ಶಕ್ತಿ, ಬ್ಲ್ಯಾಕ್ ಆಗಿಸೋ ಶಕ್ತಿ ಇದರಲ್ಲಿದೆ ಅಂತಲೇ ಹೇಳ್ಬೋದು. ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಈಗಂತೂ ತುಂಬ ಜನರಿಗೆ ವೈಟ್ ಹೇರ್ಸ್ ಅದೇ ಪ್ರಾಬ್ಲಮ್
ಕಡಿಮೆ ಆಗಿಬಿಟ್ಟಿದೆ. ಹಾಗೆ ಡ್ಯಾಂಡ್ರಫ್ ಕೂಡ ತುಂಬ ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಅದೆಲ್ಲ ಸಮಸ್ಯೆನ ನಾವು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಈ ಪೇಸ್ಟನ್ನು ನಾವು 8 ದಿವಸಕ್ಕೆ 1 ಸರಿ ಆಗಲಿ 2 ಸರಿ ಆಗಲಿ ಇಲ್ಲ 3 ಸಲ ಆಗಲಿ ನಾವು ಪದೇ ಪದೇ ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಬ್ಲ್ಯಾಕ್ ಆಗುತ್ತೆ, ಒಟ್ಟು ಕೂಡ ನಿವಾರಣೆ ಆಗುತ್ತೆ. ತುಂಬ ಪರಿಣಾಮಕಾರಿಯಾದಂಥ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ತುಳಸಿ ಇರ್ಬೋದು, ಕರಿಬೇವು ಇರ್ಬೋದು ಹಚ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ ಗ್ರೋತ್ ಆಗುತ್ತೆ. ಹಾಗೆ ಬ್ಲ್ಯಾಕಾಗಿ ಹೇರ್ಸು ಕಾಣಿಸ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ನೀರು ಥರ ಇರೋದ್ರಿಂದ ನಾವು ಕಾಟನ್ ಸಹಾಯದಿಂದ ನಮ್ಮ ನೆತ್ತಿಯ ಭಾಗಕ್ಕೆ ಹಾಗೂ ಕೂದಲಿನ ಬುಡಕ್ಕೆ ಹಚ್ಚಿ ಲೈಟಾಗಿ ಮಸಾಜ್ ಮಾಡ್ತಾ ನಾವು ಹಚ್ಕೊಳ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಹಾಗೆ ಕೂದಲಿನ ಬುಡದಿಂದ ತುದಿಯವರೆಗೂ ಕೂಡ ಇದನ್ನು ಅಪ್ಲೈ ಮಾಡಿ 30 ರಿಂದ 40 ನಿಮಿಷ ಹಾಗೆ ಬಿಟ್ಟು ನಾವು ತಲೆಯನ್ನು ವಾಶ್ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಬ್ಲ್ಯಾಕ್ ಆಗುತ್ತೆ. ಒಂದೊಳ್ಳೆ ಹೋಮ್ ರೆಮಿಡಿ ಯಾರಾದ್ರೂ ಕೂಡ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ನಮ್ಮ ಮನೆ ಎದುರುಗಡೆನೇ ಇರುತ್ತೆ ತುಳಸಿ ಗಿಡ, ಹಾಗೆ ಕರಿಬೇವು ಗಿಡ ಇರುತ್ತೆ. ಆ ಎಲೆಗಳನ್ನ ಹರಿದುಕೊಂಡು ಸ್ವಲ್ಪ ಪೇಸ್ಟನ್ನು ಮಾಡಿಕೊಂಡು ಈ ಥರ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ತುಂಬ ನ್ಯಾಚುರಾಗಿರೋ ಹೇರ್ ರೆಮಿಡಿ ಇದು. ಯಾವುದೇ ರೀತಿ ಎಕ್ಸ್ಪೆನ್ಸಿವ್ ಇಲ್ಲ, ಯಾವುದೇ ರೀತಿ ಎಕ್ಸ್ಪೆನ್ಸ್ ಇಲ್ಲದೇ ನಾವು ಹೇರ್ ಗ್ರೋತನ್ನು ಮಾಡ್ಕೊಂಬಿಡ್ಬೋದು. ಹಾಗೆಯೇ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, 1 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ನಾನು ಇದಕ್ಕೆ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಈ ಥರ ನಾವು ಮಾಡಿ ಹಚ್ಕೊಳ್ಳೋದ್ರಿಂದ ನಮ್ಮ ಹೇರ್ಸು ಸ್ಮೂತ್ ಆಗುತ್ತೆ, ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ನಾನು ಮಿಕ್ಸ್ ಮಾಡಿದ್ದೀನಿ. ನೀವು ಬೇರೆ ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ತೀರಾ ಆ ಎಣ್ಣೆನ ನೀವು ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡಿ ಹಚ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೆ ಯಾವ್ದು ಇಷ್ಟ ನೀವು ಅದೇ ಎಣ್ಣೆನ ನೀವು ಹಚ್ಕೋಬೋದು. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಕೊಬ್ಬರಿ ಎಣ್ಣೆ ಅಂತೂ ತುಂಬ ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿರೋದ್ರಿಂದ ಕೊಬ್ಬರಿ ಎಣ್ಣೆಯಿಂದ ನಮ್ಮ ಹೇರ್ಸ್ಗೆ ತುಂಬ ಒಳ್ಳೆ ಪರಿಣಾಮವನ್ನು ಇದು ಬೀರುತ್ತೆ ಅಂತ ನಾನು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.